ಹಾಯ್, ದಿಸ್ ಈಸ್ ಮನು ಪೂಜಾರಿ. ಇವತ್ತು ಮೀನು ಬೇಕಿದ್ದಿತ್ತು. ಹಂಗೆ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಯೂಶ್ವಲಿ ಫೋನ್ ಮಾಡೋಕ್ಕೂ ಪಾಪ ಬತ್ತರಿ ಇಲ್ಲಿ ಮನೆ ಹತ್ರ ಬಂದು ಸ್ಟಾಪ್ ಕೊಟ್ಟಿಕ್ಕಿ ಒಂದು ಮೀನೆಲ್ಲ ಕೊಟ್ಟಿಕ್ಕಿ ಹೋದ್ರು. ಮುಂಚೆನೇ ಫೋನ್ ಮಾಡಿದ್ರೆ ಒಳ್ಳೊಳ್ಳೆ ಮೀನೇ ತಂದು ಕೊಡ್ತರು ಅವರು. ಹಂಗೆ 100-150 ರೂಪಾಯಿ ಮೀನು ತಗೊಂಡು ಇನ್ನೇನು ಮನೆ ಹತ್ರ ಬಪ್ಪತ್ತಿ ಸೋನು ಮತ್ತು ಭಾನು ಈ 2 ಹೆಣ್ಗಳಿದ್ದು ಗೌಜಿ ತಡೂಕ ಇಲ್ಲ. ಸೊ ಖುಷಿಯಂಗೆ ಕುಣಿತಿದ್ದು ಮೀನು ಬಂತಂದೇಳಿ ಹೇಳಿ. ಹಾಗೆ ಅಷ್ಟೊತ್ತಿಗೆ ಇವನು ಉಪೇಂದ್ರ ಮನೆಗೆ ಕೆಲಸ ಮಾಡ್ತಾ ತುಂಬ ಒಳ್ಳೆ ಮನುಷ್ಯ. ಸ್ಟವ್ ರೆಡಿ ಮಾಡ್ತಿದ್ದ ಮೀನು ಫ್ರೈ ಮಾಡೋಕ್ಕೆ. ಹಾಗೆ ಶಿವಾಳ ಕೂಡ ಅವನೇ ತೆಗ್ದಿಡ್ತಾ. ಸೊ ಆ ಶಿವಾಳ ಒಂದು ಕುಡ್ಕೊಂಡು ಇನ್ನೇನೆಲ್ಲ ಮೀನೆಲ್ಲ ರೆಡಿ ಸನಿ ಮಾಡು ಅಂದರೆ ಹೇಳ್ಕೊಂಡು ಡಿಪ್ ಮಾಡೋತ್ತಿಗೆ ಸ್ಟವ್ ಹಚ್ಚಕ್ಕೆ ಹೇಳ್ದ ಅವನು. ಸೊ ಸ್ಟವ್ ಹಚ್ಚಕ್ಕೆ ಬಂದೆ. ಸ್ಟವ್ ಹಚ್ಚೋತ್ತಿಗೆ ಒಂಚೂರು ಜಾಗ್ರತೆಂಗೆ ಇರ್ಕಲ್ಲ. ಸೊ ಎಲ್ಲರೂ ಜಾಗ್ರತೆಂಗೆ ಇರ್ಕು ಗ್ಯಾಸ್ ಸ್ಟವ್ ಒಟ್ಟಿಗೆ. ಹಂಗಾಗಿ ಅದನ್ನೊಂದು ಟೆಸ್ಟ್ ಮಾಡಿ ಬೆಂಕಿ ಒಳ್ಳೆ ರೀತಿ ಉರಿತಾ ಇಲ್ಲ ಅಂದೇಳಿ ಚೆಕ್ ಮಾಡಿದೆ. ಸೊ ಗೊಬ್ಬ ಅಂದೇಳಿ ಉರಿತಿತ್ತು. ಅದಾದ್ರ ಮೇಲೆ ಅಲ್ಲೇ ಕಾವಲಿ ತಗೊಂಡು ಕಾವಲಿ ಇಟ್ಟು ಅದಕ್ಕೊಂಚೂರು ಎಣ್ಣೆ ಹಾಕಿ ಇಡು ಅಂದೇಳಿ ಹೇಳಿ ಕಾವಲಿ ಬಿಸಿ ಮಾಡ್ಕಲ್ಲ. ಸುಮಾರು ದಿವಸ ಆಯ್ತು ಕಾವಲಿ ತೆಗಿದೆ. ಹಂಗಾಗಿ ಅದೊಂದು ಎಣ್ಣೆ ಹಾಕಿ ಇಟ್ಟೆ. ಅಷ್ಟೊತ್ತಿಗೆ ಮೀನು ರೆಡಿ ಮಾಡಿ ಕೊಟ್ಟಾಳಮ್ಮ. ಆಮೇಲೆ ಆ ಮೀನಿಗೆ ಒಂದು ಖಾರ ಮಸಾಲೆ ಎಲ್ಲ ಆಲ್ರೆಡಿ ಸನ್ನೆ ಮಾಡಿ ಕೊಟ್ಟಿದ್ದೀರ. ಸೊ ಅದನ್ನೊಂಚೂರು ಹಾಗೆ ಮೀನಿಗೆಲ್ಲ ಉಜ್ಜಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಂಬೆಹಣ್ಣೆಲ್ಲ ಹಾಕ್ಕೊಂಡು ಅದಾದ್ರ ಮೇಲೆ ಎಲ್ಲ ಮೀನಿದೆಲ್ಲ ಸಣ್ಣ ಮಾಡ್ಕೊಂಡು ಇನ್ನೇನು ಫ್ರೈ ಮಾಡೋಂಬತ್ತಿ ಏನು ಚಪ್ಪು ತಿಂತಿತ್ತು. ನೀ ಚಪ್ಪೇ ತಿನ್ನೋದೇಳಿ ಹೇಳಿ ಮೀನು ತಗೊಂಬಂದು ಇನ್ನೇನು ಕಾವಲಿ ಮೇಲೆ ಇಟ್ಟೆ. ಕಾವಲಿ ಮೇಲೆ ಇಪ್ಪಕ್ಕೂ ಆಗಿ ಬುಸ್ ಅಂದೇಳಿ ಹಾಪಕ್ಕೆ ಶುರು ಆಯಿತು. ಅದ್ರ ಜೊತೆಗೆ ಒಂದು ನೆನಪೈತೆ ಅಂತಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದೇಳಿ. ಸೊ ಇದು ರಿಯಲಿ ಒಳ್ಳೆ ಮಾತು ಆ್ಯಂಡ್ ಸತ್ಯಾಂಶ ಕೂಡ. ಸೊ ಒಳ್ಳೆ ರೀತಿ ಊಟ ಮಾಡಿ ಆರೋಗ್ಯವಾಗಿರಿ. ಇಪ್ಪದೊಂದು ಜೀವ ಖುಷಿಯಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರಿ. ಸ್ವಲ್ಪ ಮಾತು ಕಮ್ಮಿ ಮಾಡಿ ನೆಮ್ಮದಿ ಜೀವನ ಸಾಗಿಸಿ ಅಂದೇಳಿ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರ್ಕ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮನ್ನು ಬಂದು ರಿಯಲಿ ರಂಜಿಸ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಇದೇ ರೀತಿ ಎಂಟರ್ಟೈನ್ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಡ್ತೆ. ಥ್ಯಾಂಕ್ ಯು ಸೋ ಮಚ್.